ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಕೀರ್ತನೆ 34ನೇ ಅಧ್ಯಾಯ 17ನೇ ವಚನದಲ್ಲಿ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಆಮೆನ್. ಹೌದು ಪ್ರಿಯ ದೇವ ಜನರೇ, ಕೀರ್ತನೆಗಾರನಾದ ದಾವೀದನ ಮುಖಾಂತರ ದೇವರು ಈ ವಾಕ್ಯಗಳನ್ನು ನುಡಿಸಿದ್ದಾನೆ. ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವನನ್ನು ಬಿಡಿಸುತ್ತೇನೆ ಎಂದು ದೇವರು ವಾಗ್ದಾನ ಮಾಡಿದ್ದಾನೆ. ಪ್ರಿಯ ಸಹೋದರರೇ, ನೀವು ತಿಳ್ಕೊಳ್ಳಿರಿ, ನಿಮಗೆ ಅನೇಕ ಕಷ್ಟಗಳು ಸಂಭವಿಸಿದಾಗ ನೀವು ದೇವರಿಂದ ದೂರಾಗದಂತೆ ಆತನ ಮೇಲೆ ಬಲವಾದ ನಂಬಿಕೆಯನ್ನು ದೃಢ ಮಾಡಿಕೊಂಡಿರ್ರಿ. ಆ ನಂಬಿಕೆಯೇ ನಿಮ್ಮನ್ನು ನೀತಿವಂತರನ್ನಾಗಿ ಮಾಡುವುದು. ಹೌದು ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ನೀವು ನೀತಿವಂತರಾಗಬೇಕೆಂದರೆ ಮೊದಲು ದೇವರ ಮೇಲೆ ನಂಬಿಕೆಯನ್ನಿಡಿರಿ. ಏಕೆಂದರೆ ಆತನಿಗೆ ಅಸಾಧ್ಯವಾದ ಕಾರ್ಯವೂ ಒಂದೂ ಇಲ್ಲ. ಈ ಮಾತನ್ನು ನಿಮ್ಮ ಮನಸ್ಸಿನಲ್ಲಿ ನೆಲೆಗೊಂಡಿರುವುದಾದರೆ ಆಗ ನಿಮಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ನಿಮ್ಮನ್ನು ಬಿಡಿಸುತ್ತಾನೆ. ಆಮೆನ್. ಹೌದು ಪ್ರಿಯ ದೇವ ಜನರೇ, ಯಾವ ದುಷ್ಟಶಕ್ತಿಯಾಗಲಿ, ಯಾವ ಮಾಟ ಮಂತ್ರವಾಗಿರಲಿ, ಅವು ಯಾವುವು ನಿಮ್ಮ ಹತ್ತಿರಕ್ಕೆ ಬಾರದು. 6 ಇಕ್ಕಟ್ಟುಗಳಿಂದ ಆತನು ನಿಮ್ಮನ್ನು ಬಿಡಿಸುವನು. 7ನೆಯ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿಮ್ಮನ್ನು ಮುಟ್ಟದು. ಭಯಪಡದೆ ಧೈರ್ಯದಿಂದಿರ್ರಿ. ಆತನು ನೀವು ದುಃಖಿಸುವ ದಿನಗಳನ್ನು ದೂರ ಮಾಡುವನು. ಆಮೆನ್. ನಿಮ್ಮ ವಾಕ್ಯವೇ ನನಗೆ ಜೀವ ಕೊಡುವುದು, ನನ್ನ ವೇದನೆಗೆ ನೆಮ್ಮದಿ ನೀಡುವುದು. ನನ್ನ ಜೊತೆಯಲ್ಲಿ ಮಾತಾಡು